ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಹಿಳಾ ಪಿಎಸ್ಐಗೆ ಶಾಸಕರ ಪುತ್ರಿಯಿಂದ ಕಪಾಳ ಮೋಕ್ಷ ಮಾಡಲಾಗಿದೆ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಆರತಿ ಒಕ್ಕಡದಲ್ಲಿ ನಡೆದಿರುವಂತಹ ಘಟನೆ ಇದು. ಕರ್ತವ್ಯ ನಿರತ ಮಹಿಳಾ ಪಿಎಸ್ಐ ಸವಿತಾ ಪಾಟೀಲ್ ಮೇಲೆ ಹಲ್ಲೆ ಮಾಡಲಾಗಿದೆ. ಶಾಸಕ ಬಿ ಸುರೇಶ್ ಗೌಡ ಪುತ್ರಿ ಐಶ್ವರ್ಯರಿಂದ ಈ ರೀತಿಯಾಗಿ ದರ್ಪ ತೋರಲಾಗಿದೆ. ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಅವರ ಪುತ್ರಿ ಇವರು ಕರ್ತವ್ಯ ನಿರತರಾಗಿದ್ದಂತಹ ಮಹಿಳಾ ಪಿಎಸ್ಐ ಏನಿದ್ರು ಅವರ ಕೆಲಸಕ್ಕೆ ಅಡ್ಡಿಪಡಿಸಿ ಬೆದರಿಕೆ ಹಾಕಿದ್ದಾರೆ ಅನ್ನುವಂತ ಆರೋಪ ಕೇಳಿಬಂದಿದೆ. ಸಿಬ್ಬಂದಿಗೆ ಬೆದರಿಕೆ ಹಾಕಿ ಪುಂಡಾಟಿಕೆಯನ್ನ ಮೆರೆದಿದ್ದಾರೆ ಶಾಸಕರ ಪುತ್ರಿ. ತಾನು ಶಾಸಕರ ಮಗಳು, ತಾನು ಏನು ಮಾಡಿದ್ರೂ ಕೂಡ ಸರಿ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಇವರು ಇದ್ದಂತೆ ಕಾಣಿಸುತ್ತೆ. ಒಟ್ಟಾರೆ ಕರ್ತವ್ಯ ನಿರತ ಮಹಿಳಾ ಪಿಎಸ್ಐ ಮೇಲೆ ಹಲ್ಲೆಯನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಬೇಕು. ತಾವು ಎಲ್ಲಿದ್ದೀವಿ, ಯಾರ ಮೇಲೆ ದರ್ಪವನ್ನ ತೋರ್ತಾ ಇದ್ದೀವಿ, ಈ ರೀತಿಯಾಗಿ ಒಟ್ಟಾರೆ ಇದೀಗ ಯಾವ ರೀತಿಯಾದಂಥ ಕ್ರಮವನ್ನ ತೆಗೆದುಕೊಳ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳು ಏನಾದರೂ ಲಭ್ಯವಾಗತ್ತಾ, ಏನು ಎತ್ತ ಕಾದು ನೋಡಬೇಕು. ಒಟ್ಟಾರೆಯಾಗಿ ಬಂಧನ ಮಾಡಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹಿಂದಿರುವಂತಹ ಕಾರಣಗಳು ಏನಾಗತ್ತೆ, ಏನು ಆರೋಪಿ ಪ್ರಭಾವಿ ರಾಜಕೀಯ ಕುಟುಂಬಕ್ಕೆ ಸೇರ್ತವರು ಅನ್ನುವಂಥ ಕಾರಣಕ್ಕೆ ಪೊಲೀಸ್ ಇಲಾಖೆ ಏನಾದರೂ ಮೃದು ಧೋರಣೆಯನ್ನು ಅನುಸರಿಸುತ್ತಾ, ಏನು ಎತ್ತ ಎಲ್ಲವನ್ನು ಕೂಡ ಗಮನಿಸಬೇಕಾಗತ್ತೆ. ಒಂದು ಕಡೆ ಕರ್ತವ್ಯ ನಿರತ ಮಹಿಳಾ ಪಿಎಸ್ಐ ಅವರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ವಿರುದ್ಧವಾಗಿ ಪಿಎಸ್ಐ ಇದೀಗ ದೂರು ಕೊಟ್ಟಿದ್ದಾರೆ. ಕಪಾಳಕ್ಕೆ ಹೊಡೆದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ಶಾಸಕರ ಪುತ್ರಿ ಐಶ್ವರ್ಯ ವಿರುದ್ಧ ದಾಖಲಾಯಿತು ಎಫ್ಐಆರ್. ಬಿಎನ್ಎಸ್ 132, 115/2, 352, 351/2 ಅಡಿ ಪ್ರಕರಣ ದಾಖಲಾಗಿದೆ. ಕ್ಯಾತನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಘಟನೆಯಾಗಿ ಒಂದು ದಿನ ಕಳೆದರೂ ಕೂಡ ಆರೋಪಿಯನ್ನ ಇನ್ನೂ ಬಂಧಿಸಿಲ್ಲ. ಆರೋಪಿ ಬಂಧಿಸುವಲ್ಲಿ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ. ಯಾರೇ ಆದರೂ ಕೂಡ ತಪ್ಪು ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು. ಅದೆಂತ ಪ್ರಭಾವಿ ವ್ಯಕ್ತಿಯ ಮಕ್ಕಳಾದ್ರೂ ಆಗಿರ್ಲಿ, ಏನೇ ಇರಲಿ, ಆದ್ರೆ ಯಾಕೆ ಇನ್ನೂ ಕ್ರಮ ತೆಗೆದುಕೊಂಡಿಲ್ಲ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ದೂರವಾಣಿ ಸಂಪರ್ಕದಲ್ಲಿ. ಪ್ರಸನ್ನ, ಕರ್ತವ್ಯ ನಿರತ ಸರ್ಕಾರಿ ಅಧಿಕಾರಿಯ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತ ಪ್ರಕರಣ ಇದು. ಆದರೂ ಕೂಡ ಇನ್ನೂ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಶಾಸಕರ ಪುತ್ರಿ ಅನ್ನುವಂತ ಕಾರಣನ ಏನು? ಹೌದು ದಿವ್ಯದಾಸ್, ಮಹಿಳಾ ಪಿಎಸ್ಐ ಮೇಲೆ ಈಗ ಪ್ರಭಾವಿ ಮಹಿಳೆಯೊಬ್ಬಳು ದರ್ಪವನ್ನ ತೋಡಿರುವಂತದ್ದು, ಜೊತೆಗೆ ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಗಳ ಮೇಲೆ ದೌರ್ಜನ್ಯವನ್ನ ಕೂಡ ಮಾಡಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು. ಆರತಿ ಕೂಡ ದೇಗುಲದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಆಗಸ್ಟ್ 12 ರಾತ್ರಿ 8:15 ನಡೆದಿದೆ ಅಂತ ಕೂಡ ಈಗ ತಡವಾಗಿ ಕೂಡ ಬೆಳಕಿಗೆ ಬಂದಿರುವಂತದ್ದು. ದೇಗುಲದ ಗರ್ಭಗುಡಿ ಪ್ರಾಂಗಣದಲ್ಲಿ ಈ ಘಟನೆ ಕೂಡ ನಡೆದಿರುವಂತದ್ದು. ಪಿಎಸ್ಐ ಸವಿತಾ ಅವರು ಹಾಗೂ ಬಿ ಪೊಲೀಸ್ ಪಟೇಲ್ ಮೇಲೆ ಈಗ ಹಲ್ಲೆ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸವಿತಾ ಬಿ ಪಟೇಲ್ ಅವರು ಮಂಡ್ಯ ಮಹಿಳಾ ಠಾಣೆಯ ಪಿಎಸ್ಐ ಆಗಿ ಕೂಡ ಕರ್ತವ್ಯ ನಿರ್ವಹಿಸ್ತಾ ಇರುವಂತದ್ದು. ಐಶ್ವರ್ಯ ಎಂಬ ಮಹಿಳೆಯಿಂದ ಈಗ ಹಲ್ಲೆ ಹಾಗೂ ದೌರ್ಜನ್ಯ ಕೂಡ ಈಗ ಆಗಿರುವಂತದ್ದು. ಐಶ್ವರ್ಯ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಪುತ್ರಿ ಅಂತ ಕೂಡ ಕಂಡುಬಂದಿರುವಂತದ್ದು. ಎಸಿಪಿ ಗೌತಮ್ ಪತ್ನಿ ಕರ್ತವ್ಯ ನಿರತ ಮಹಿಳಾ ಪಿಎಸ್ಐ ಮೇಲೆ ಗಲಾಟೆಯನ್ನ ಮಾಡಿ ಅವೆಚ್ಚ ಶಬ್ದಗಳಿಂದ ಬೈದು ಕಪಾಲಕ್ಕೆ ಹೊಡೆದು ಹಲ್ಲೆಯನ್ನ ಕೂಡ ಮಾಡಿರುವಂತದ್ದು. ಜೊತೆಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಬೆದರಿಕೆಯನ್ನ ಕೂಡ ಹಾಕಿರುವಂತಹ ಆರೋಪ ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಪಿಎಸ್ಐ ದೂರು ಐಶ್ವರ್ಯ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಏನೋ ಒಂದು ಕ್ಯಾತನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ಕೂಡ ಈಗ ದಾಖಲಾಗಿದೆ. ಭೀಮ್ನ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ವಿಶೇಷ ಭದ್ರತಾ ಕರ್ತವ್ಯ ಯೋಜನೆಯನ್ನು ಕೂಡ ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಈಗ ಏನೋ ಒಂದು ಪಿಎಸ್ಐ ಅವರು ಕೂಡ ಅಲ್ಲಿಗೆ ಒಂದು ಕರ್ತವ್ಯಕ್ಕೆ ಕೂಡ ಹಾಜರಾಗಿದ್ದು. ಕರ್ತವ್ಯ ನಿರತ ಮಹಿಳಾ ಪೊಲೀಸ್ ಸಿಬ್ಬಂದಿ ಮೇಲೆ ಈಗ ದರ್ಪವನ್ನ ಕೂಡ ತೋಡಿರುವಂತದ್ದು. 24 ಗಂಟೆ ಕಳೆದ್ರೂ ಕೂಡ ಆರೋಪಿಯಲ್ಲಿ ಈಗ ಬಂಧಿಸುವಲ್ಲಿ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಕೂಡ ವಹಿಸಿದ್ದಾರೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ದಿವ್ಯದಾಸ್, ಓಕೆ ಪ್ರಸನ್ನ, ಇದು ನಾನ್ ಬೇಲೇಬಲ್ ಅಫೆನ್ಸ್ ಆಗತ್ತೆ, ಆದರೂ ಕೂಡ ಅರೆಸ್ಟ್ ಇಲ್ಲ, ಅದಿರ್ಲಿ ನೋಟಿಸ್ ಕೂಡ ಕೊಟ್ಟಿಲ್ಲ. ಅಂದ್ರೆ ಇಲಾಖೆಯ ನೊಂದ ಅಧಿಕಾರಿ ಪರನೇ ನಿಲ್ತಾ ಇಲ್ಲ ಪೊಲೀಸರು, ಅಂದ್ರೆ ಪ್ರಭಾವಿ ಕುಟುಂಬದ ಮಹಿಳೆ ಪರ ನಿಲ್ತಾ ಇದ್ದಾರಾ? ಈ ರೀತಿಯಾದಂತ ಅಂದ್ರೆ ಒಬ್ಬ ಪಿಎಸ್ಐಗೆ ಈ ರೀತಿ ಆಗ್ತಿದೆ ಅಂತ ಹೇಳಿದ್ರೆ ಇನ್ನು ಜನಸಾಮಾನ್ಯರ ಕಥೆ ಏನು ಅಂತ? ಹೌದು ದಿವ್ಯದಾಸ್, ಪ್ರಭಾವಿ ಶಾಸಕರ ಪುತ್ರಿ ಹಾಗೂ ಏನೋ ಒಂದು ಅಧಿಕಾರಿಯ ಒಂದು
ಪತ್ನಿ ಆಗಿರುವಂತಹ ಮಹಿಳೆಯ ಪರವಾಗಿ ಈಗ ಎಲ್ಲ ಒಂದ್ ಕಡೆ ಕಾನೂನು ಹೋಲ್ತಾ ಇದೆಯಾ, ನೊಂದ ಒಂದು ಅಧಿಕಾರಿಗೆ ಯಾವುದೇ ರೀತಿಯಾದಂತ ಒಂದು ರಕ್ಷಣೆ ಇಲ್ವಾ ಅಂತ ಹೇಳಿ ಕೂಡ ಈಗ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಒಂದು ಹಿನ್ನೆಲೆಯಲ್ಲಿ ಈಗಾದ್ರೂ ಕೂಡ ಎಚ್ಚೆತ್ತು ಕ್ರಮವನ್ನ ವಹಿಸ್ತಾರ ಅಂತ ಕೂಡ ಈಗ ಕಾಯ್ದು ನೋಡ್ಬೇಕಾಗಿರುವಂತದ್ದು. ಈ ಒಂದು ವಿಷಯವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಕೂಡ ಆಗಿರುವಂತದ್ದು. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.